ಅಖಿಲ ಭಾರತ ಕೋಲಿ ಸಮಾಜ್ ನವದೆಹಲಿಯ ಕರ್ನಾಟಕ ರಾಜ್ಯ ಘಟಕ ಬೆಂಗಳೂರಿನಲ್ಲಿ ದಿನಾಂಕ 21/12/2025 KEB ಇಂಜಿನಿಯರ್ಸ್ ಅಸೋಸಿಯೇಷನ್ ಹಾಲ್ನಲ್ಲಿ ಅಖಿಲ ಭಾರತ ಕೋಲಿ ಸಮಾಜದ ಬೃಹತ್ ಸಮಾವೇಶವನ್ನು ಅಲ್ಲಿ ST ಪ್ರಪೋಸಲ್ ಮತ್ತು ಹೊಸದಾಗಿ ಕಳಿಸೋದಕ್ಕೆ ಇಡೀ ರಾಜ್ಯದ ನಮ್ಮ ಸಮಾಜದ ಮುಖಂಡರು ಹಾಗೂ 29 ರಾಜ್ಯಗಳ ರಾಜ್ಯ ಸಮಾಜದ ಅಧ್ಯಕ್ಷರು ಮತ್ತು ರಾಜಕೀಯ ಮುಖಂಡರು, ಸಂಸದರು, ಮಾಜಿ ಶಾಸಕರು, ಹಾಲಿ ಶಾಸಕರು ಹಾಗೂ ಹಾಲಿ ಸಂಸದರು ಮತ್ತು ಮಾಜಿ ಕೇಂದ್ರ ಮಂತ್ರಿಗಳು ಮತ್ತು ರಾಜ್ಯ ಮಂತ್ರಿಗಳು ಎಲ್ಲರೂ ಸೇರಿ ಒಂದೇ ವೇದಿಕೆಯಲ್ಲಿ ಈ ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಒಂದು ವಿಷಯವನ್ನು ಚರ್ಚೆ ಮಾಡಿ ನಮ್ಮ ಪ್ರಪೋಸಲ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಲು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು 21ನೇ ತಾರೀಕು ಅಖಿಲ ಭಾರತ ಕೋಲಿ ಸಮಾಜದ ಒಂದು ಸಮಾವೇಶವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿಕೊಂಡಿದ್ದೀವಿ. ಅದಕ್ಕಿಂತ ಪೂರ್ವವಾಗಿ 20ನೇ ತಾರೀಕು 20/12/2025 ಅದೇ KEB ಇಂಜಿನಿಯರ್ಸ್ ಅಸೋಸಿಯೇಷನ್ ಹಾಲ್ನಲ್ಲಿ ಅಖಿಲ ಭಾರತ ಕೋಲಿ ಸಮಾಜದ ರಾಷ್ಟ್ರ ನಾಯಕರು ಮತ್ತು ರಾಷ್ಟ್ರ ಪದಾಧಿಕಾರಿಗಳು, ಕಾರ್ಯಕಾರಿಣಿ ಸದಸ್ಯರು ಹಾಗೂ ವಿಶೇಷ ಆಹ್ವಾನಿತರು ಮತ್ತು ಎಲ್ಲ ರಾಜಕೀಯ ಮುಖಂಡರು ಸೇರಿ ನಮ್ಮ ಕರ್ನಾಟಕದ ಈ ಒಂದು ST ಪ್ರಪೋಸಲ್ ಇದೆಯಲ್ಲ, ಇದಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲವಾಗಿ ನಿಲ್ತೀವಿ ಅಂತ ಒಂದು ನಿರ್ಣಯವನ್ನು ಮಂಡಿಸಲಿದ್ದಾರೆ. ಅದಕ್ಕೆ ತಾವು ಬಹಿರಂಗ ಸಭೆಗೆ 21ನೇ ತಾರೀಕು ಭಾನುವಾರದಂದು ಬೆಂಗಳೂರಿಗೆ ಸಮಾಜದ ಎಲ್ಲ ಗಣ್ಯರು, ಹೋರಾಟಗಾರರು ಮತ್ತು ಮಹಿಳೆಯರು ಎಲ್ಲರೂ ಸೇರಿ ಬರಬೇಕು ಅಂತೇಳಿ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ದಿವಸ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ನಾವು ಒಂದು ಈ ಪತ್ರಿಕಾ ಪ್ರಕಟಣೆಯನ್ನು ನೀಡ್ತಾ ಇದ್ದೀವಿ. ನನ್ನ ಹೆಸರು ದತ್ತಾತ್ರೇಯ ರೆಡ್ಡಿ. ನಾನು ಅಖಿಲ ಭಾರತ ಕೋಲಿ ಸಮಾಜದ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿದ್ದೇನೆ. ದಿನಾಂಕ 21/2025 ಡಿಸೆಂಬರ್ ಅಲ್ಲಿ ಜರುಗುತ್ತಿರುವ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಮತ್ತು ಅದರ ಪರ್ಯಾಯ ಪದಗಳಾದ ಎದುರದು ಟೋಕ್ರಿ ಕೋಳಿಯ ಪರ್ಯಾಯ ಪದಗಳಾದ ಕೂಲಿ, ಕಬ್ಬಲಿಗ, ಬಾರಿಕ, ಬೆಸ್ತ, ಹರಿಕಂತ, ಅಂಬಿಗ ಇವು ಎಲ್ಲ ಕೂಡ ನಾವು ಹೊಸದಾಗಿ ಫೈಲನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದ್ರಗೋಸ್ಕರ ಇಡೀ ಜನಾಂಗ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕೋಲಿ ಕಬ್ಬಲಿಗ ಸಮಾಜದವರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅವರೆಲ್ಲರನ್ನೂ ಮನವಿ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು. ನಾನು ಡಾಕ್ಟರ್ TD ರಾಜ, ಅಖಿಲ ಭಾರತ ಕೋಲಿ ಸಮಾಜದ ಸಲಹಾ ಸಮಿತಿಯ ಅಧ್ಯಕ್ಷರು. ಅಖಿಲ ಕರ್ನಾಟಕ ಕೋಲಿ ಸಮಾಜ ಅಡಿಯಲ್ಲಿ ಬರುವಂಥ ನಮ್ಮ ಕರ್ನಾಟಕ ರಾಜ್ಯದ ಘಟಕದಿಂದ ದಿನಾಂಕ 21 ಇದೇ ಡಿಸೆಂಬರ್ 21ನೇ ತಾರೀಕು ದಿನ ಬೆಂಗಳೂರಿನಲ್ಲೇನಪ್ಪ ಅಂದರೆ ಸಮಾವೇಶ ಕೈಗೊಂಡಿದ್ದೀವಿ. ನಾವು ಈ ಸಮಾವೇಶದ ಉದ್ದೇಶ ಏನಂತಂದರೆ ಕೋಲಿ ಸಮಾಜದ ಕೋಲಿ ಅಡಿಯಲ್ಲಿ ಬಿಟ್ಟು ಹೋಗಿರೋ ಪರ್ಯಾಯ ಪದಗಳೇನಪ್ಪ ಅಂದರೆ ಇತರ ಪರ್ಯಾಯ ಪದಗಳು ಏನು ಸಂಗ್ರಹ ಮಾಡಿ ದಾಖಲೆ ಸಂಗ್ರಹ ಮಾಡಿ ಅದಕ್ಕೆ ST ಏನಪ್ಪ ಅಂದರೆ ಶಿಫಾರಸು ಮಾಡೋಕ್ಕೆ ರಾಜ್ಯ ಸರ್ಕಾರಕ್ಕೆ ಎಂಬುದು ಎಲ್ಲ ಮುಖಂಡರು ಸೇರಿ, ರಾಜಕೀಯ ವ್ಯಕ್ತಿಗಳು ಮುಖಂಡರು ಎಲ್ಲ ಸೇರಿ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿ ಮುಂದಾದ ದೆಹಲಿ ಏನಪ್ಪ ಅಂದರೆ ಪ್ರಸ್ತಾವನೆ ಸಲ್ಲಿಸಲೇನಪ್ಪ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ಅಂತಂದರೆ ಅವತ್ತು ನಾವು ಮೀಟಿಂಗ್ ಸಮಾವೇಶ ಮಾಡಿದ್ದೀವಿ ನಾವು. ನನ್ನ ಹೆಸರು ದೊಡ್ಲ ಪಂಡರಿ, ನ್ಯಾಯವಾದಿಗಳು, ಗುರುಮಿಟ್ಕಲ್.